Hi, Padmavati, good afternoon. Good afternoon, sir. Yeah, Padmavati, very nice to hear that. Congratulations. First of all, you are considered our suggestion as a positive, and you went to Tata Motors yesterday. I would like to ask you a questions, like few questions, which will help for our students. Okay, and as per our advice, you went to Tata Motors. Okay, because when we tell to boys, ಓಕೆ ನಾವು ಮಕ್ಕಳಿಗೆ ಹುಡುಗರಿಗೆ ಹೇಳಿದ ತಕ್ಷಣ ಬೇಗ ಒಪ್ಕೊಳ್ಳಲ್ಲ. ನಿಮಗೆ ಶಿವರಾಜ್ ಸರ್ ಹೇಳಿದ ತಕ್ಷಣ ಟಾಟಾ ಮೋಟರ್ಸಲ್ಲಿ ವೇಕೆನ್ಸಿ ಇದೆ ಪದ್ಮಾವತಿ, ನೀವು ಎಲಿಜಿಬಲ್ ಅಂದಾಗ ನಿಮಗೇನು ಕಿರಿಕಿರಿ ಅನಿಸ್ತಾ, ಬೇಜಾರು ಅನಿಸ್ತಾ, ಅಥವಾ ಹೋಗ್ಬೇಕಲ್ಲಪ್ಪ ಅನಿಸ್ತಾ, ಹೆಂಗೆ ಅನಿಸಿತ್ತು? ಸರ್ ಇಲ್ಲ, ಮೊದಲೇ ಶಿವರಾಜ್ ಸರ್ ಅವ್ರು ಹೇಳಿದರು ಇಂಟರ್ವ್ಯೂ ಇದೆ, ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿ. ಬಟ್ ನಾವೇನೂ ಪ್ರಿಪ್ರೇಷನ್ ಆಗಿದ್ವಿ. ಬಟ್ ಏನೋ ಸೆಲೆಕ್ಟ್ ಆಗ್ತೀವಿ, ಅದು ಬಿಡ್ತೀವಿ ಅಂತ ಗೊತ್ತಿಲ್ಲದೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನು ಕ್ವೆಶನ್ಸ್ ಕೇಳ್ತಾರೆ ಅಂತ ಐಡಿಯಾ ಬರುತ್ತೆ ಅಂತ ಹೇಳಿ ಹೋಗಿದ್ವಿ. ಸೊ ಆಮೇಲೆ ಅಲ್ಲಿ ಹೋದ್ಮೇಲೆ 3 ಗಂಟೆ ತನಕ ವೆಯ್ಟ್ ಮಾಡಿಸಿ HR ಅವರು ಇಂಟರ್ವ್ಯೂ ತೊಗೊಂಡ್ರು. ಬೇಸಿಕ್ಸ್ ಕ್ವೆಶನ್ಸ್ ಕೇಳಿದರು. ಪೋಸ್ಟ್ ಇದ್ದಿದ್ದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮೇಲೆ. ಸೊ ಬೇಸಿಕ್ ಕ್ವೆಶನ್ಸ್ ಕೇಳಿದರು, ಸಪ್ಲೈ ಚೈನ್ ಅಂದರೆ ಏನು ಅಂತ ಹೇಳಿ ಕೇಳಿದರು. ಆಮೇಲೆ ಬೇರೆ ಕ್ಯಾಂಡಿಡೇಟ್ಸ್ ಅವರಿಗೆ ಕ್ವೆಶನ್ಸ್ ಕೇಳಿದರು. ಆಮೇಲೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದರು. ನಾನು ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿಲ್ಲಾಗಿದೆ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿ. ಅದೇ ಇನ್ನೊಂದು ಸಂತೋಷ, ಸಾರಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಸಂತೋಷ, ನೀವು 3 ಗಂಟೆವರೆಗೂ ಕೂಡಿಸಿದ್ರು ಅಂತ ಹೇಳಿದ್ರಲ್ಲ, ಅವಾಗ ಯಾಕನ್ನ ಬಂದ್ವಪ್ಪ ಇಲ್ಲಿ ತಗ್ಲಾಕೊಂಬಿಟ್ರಲ್ಲ, 9:30 3 ಗಂಟೆ ಆಗೋಯ್ತು ಅಂತ ಬೇಜಾರಾಗಿಲ್ವಾ? ಅಥವಾ ಏನಾದ್ರು ಒಂದು ನಮ್ಮಪ್ಪ ಫೋನ್ ಮಾಡ್ತಾ ಇದ್ದಾರೆ ಅಂತ ನೆಪ ಹೇಳ್ಬಿಟ್ಟು ಹೊರಗೆ ಬಂದುಬಿಡೋಣ ಅನಿಸಿಲ್ವಾ? ಅಥವಾ ಎಸ್ಕೇಪ್ ಆಗೋಣ ಅನಿಸಿಲ್ವಾ? ಇಲ್ಲ, ಹಾಗೇನೂ ಅನಿಸಿಲ್ಲ. ನಮ್ಗೆ ಜಾಬ್ ಬೇಕಂದಮೇಲೆ ಇದು ಎಲ್ಲ ಇದ್ದೇ ಇರುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ. ಸೊ ಆಮೇಲೆ ಇಂಟರ್ವ್ಯೂ ತೊಗೊಂಡ್ರು. ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನೋಡಿ ಯಾಕೆ ಅವರು ವೆಯ್ಟ್ ಮಾಡಿಸ್ತಾರೆ ಅಂದರೆ ನಿಮ್ಮ ಅವಶ್ಯಕತೆ ಕಂಡುಹಿಡಿಯೋಕ್ಕೆ. ಓಕೆ, ದಟ್ ಈಸ್ ಕಾಲ್ಡ್ ಪೇಷನ್ಸ್ ಟೆಸ್ಟ್. ಓಕೆ, ನಿಮಗೆಲ್ಲ ಇದು ಒಂದು ಅನುಭವದ ಮಾತುಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಯಾಕೆ ನಿಮಗೆ ವೆಯ್ಟ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಸಿಂಪಲ್ಲು, ಇವನಿಗೆ ಕೆಲಸ ಅಥವಾ ಇವಳಿಗೆ ಕೆಲಸ ಅವಶ್ಯಕತೆ ಇದೆಯೋ ಇಲ್ವೋ. ಕೆಲವರು ಟೈಮ್ ಪಾಸಿಗೆ ಬಂದಿರ್ತಾರೆ, ಟಾಟಾ ಮೋಟರ್ಸ್ ಹೆಂಗಿದೆ ನೋಡ್ಕೊಂಬರೋಣ ಗೇಟ್ ಒಳಗೆ ಬಿಟ್ಟಾರಂತ, ಅಂಥವರು ಎಸ್ಕೇಪ್ ಆಗಿಬಿಡ್ತಾರೆ. 1:30ಗೆ ಹಸುವೆ ಆಗುತ್ತೆ, ಎಗ್ ರೈಸು ಇರುತ್ತೆ ಹೊರಗಡೆ, ಕರಿತಾ ಇರುತ್ತೆ, ಹೋಗ್ಬಿಡ್ತಾರೆ. ಕರೆಕ್ಟಾ? ಸೊ ನೀವು ಆ ಥರ ಮಾಡಿಲ್ಲ ಪದ್ಮಾವತಿ, ವೆರಿ ಗುಡ್. ಯಾ, ಸೊ ಅಂತೂ ಬೇಜಾರಾಗಿಲ್ಲ ನಿಮಗೆ. 3 ಗಂಟೆವರೆಗೂ ಕೂಡಿಸಿದ್ರು ಬೈಕೊಳ್ಳಿಲ್ಲ ನೀವು, ನನ್ನಾಗಲಿ ಶಿವರಾಜನ್ನಾಗಲಿ. ಓಕೆ, ಗುಡ್, ವೆರಿ ಗುಡ್, ಥ್ಯಾಂಕ್ ಗಾಡ್, ಬೈಕೊಂಡಿಲ್ಲ ನೀವು. ಓಕೆ, ಎಸ್. ಆಮೇಲೆ ಏನಾಯಿತು? 3 ಗಂಟೆಗೆ ಸೆಲೆಕ್ಷನ್ ಆದಮೇಲೆ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿಸ್ಕೊಂಡ್ರು. ಆಮೇಲೆ ಮೆಡಿಕಲ್ ಟೆಸ್ಟಿಗೆ ಅಂತ ಹೇಳಿ ಕಳಿಸಿದ್ರು. ಮೆಡಿಕಲ್ ಟೆಸ್ಟಿಗೆ ಅಂತ ಹೋಗಬೇಕಾದ್ರೆ ಇಡೀ ಕ್ಯಾಂಪಸ್ನ ನೋಡಿದೆ. ಅಷ್ಟು ದೊಡ್ಡ ಕ್ಯಾಂಪಸ್ನ ಎಲ್ಲೂ ನೋಡಿಲ್ಲ ಆಗಿದೆ. ಸ್ವಲ್ಪ ನರ್ವಸ್ಸು ಆಯಿತು, ಹೇಗೆ ಕೆಲಸ ಮಾಡ್ತೀನಿ ಏನು ಅಂತ ಹೇಳಿ. ಬಟ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಸೊ ಕಾನ್ಫಿಡೆನ್ಸ್ ಬಂತು. ಗುಡ್. ನಿಮ್ಮ ಪ್ರಶ್ನೆಗಳು ಏನು ಕೇಳಿದರು ಪದ್ಮಾವತಿ? ನೀವು ಯಾವ ಊರು ಆ್ಯಕ್ಚುಲಿ? ನಾನು ಕಿತ್ತೂರಿಂದ ಬಂದಿದ್ದೀನಿ. ಓ, ವೆರಿ ನೈಸ್. ಬಟ್ ಇವ್ರು ನಿಮ್ದು ಆ್ಯಕ್ಸೆಂಟ್ ಮಂಗಳೂರದಿದೆ? ಉಡುಪಿ ಶಿರ್ಸಿ ಕಿತ್ತೂರಲ್ಲಿ ಹುಟ್ಟಿದ್ದು, ಬಟ್ ಬೆಳೆದಿದ್ದೆಲ್ಲ ಕಾರವಾರಲ್ಲಿ, ಅದಕ್ಕೋಸ್ಕರ. ಗುಡ್. ನೀವೇ ಅಲ್ಲ ಸಹದೇವ್ ಸರ್ ನಿಮಗೆ ರೆಫರ್ ಮಾಡಿದ್ದು? ಹೌದು ಸರ್. ಓಕೆ, ನೋಡಿ ಅವ್ರಿಗೇನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂತ ಹೇಳಿ. ಯಾಕಂದರೆ ಒಬ್ಬರು ನಿಮಗೆ ರೆಫರ್ ಮಾಡಿರ್ತಾರೆ, ಅವ್ರು ಯಾಕೆ ಮಾಡಿರ್ತಾರೆ ಅಂದರೆ LCCಯಲ್ಲಿ ಓಕೆ ಜಾಬ್ ಸಿಗುತ್ತೆ. ಕರೆಕ್ಟಾ? ನೀವು ಹೇಳಬೇಕು ಅಂದರೆ ನಾನು ಅತಿಯಾಗಿ ಹೇಳ್ಕೊಳ್ಳಲ್ಲ, ಅದೇ ನಂತರ ಅತಿವೃಷ್ಟಿಯಾಗಿ ಹೇಳ್ಕೊಳ್ಳಲ್ಲ. ಲಾಜಿಕ್ ಕಂಪ್ಯೂಟರ್ ಸೆಂಟ್ರಿಗೆ ನೀವು ಕಾಲಿಟ್ಬಿಟ್ರೆ ಮದುವೆ ಆಗಿಲ್ದವ್ರಿಗೆ ಮದುವೆನೂ ಆಗುತ್ತೆ, ಎಂಗೇಜ್ಮೆಂಟ್ ಆಗಿಲ್ದವ್ರಿಗೆ ಎಂಗೇಜ್ಮೆಂಟು ಆಗುತ್ತೆ. ನಾಟ್ ಓನ್ಲಿ ವಿ ಆರ್ ಇನ್ ಎಜುಕೇಷನ್, ತುಂಬ ಜನಕ್ಕೆ ಸೋಷಿಯಲ್ ವೆಲ್ಫೇರ್ ಮಾಡಿದ್ದೀವಿ. ನಾನು ಪದ್ಮಾವತಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀನು LCCಗೆ ಜಾಯ್ನ್ ಆಗಿ ನನ್ನ ಪ್ರಕಾರ ಒಂದು 20 ದಿನಗಳಾಗಿರಬೇಕು. ಹೌದು ಸರ್. ಆಮ್ ಐ ರೈಟ್? ಎಸ್ ಸರ್. ಗುಡ್. ಸೊ ಏನು ಅನಿಸ್ತಾ ಇದೆ? ಖುಷಿ ಅನಿಸ್ತಿದೆ. ಜಾಯ್ನ್ ಆಗಿ ಇಷ್ಟು ಬೇಗ ಜಾಬ್ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ ಆಗಿದೆ. ಓಕೆ, ಬಟ್ ಖುಷಿ ಇದೆ ಸರ್. ಅಲ್ಲ, ಕೆಲವೊಬ್ರು ಹೇಳ್ತಾರೆ ನಾವು ಅಂದ್ಕೊಂಡಿದ್ದು ಬೇಗ ಸಿಕ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಓಕೆ ಅಂತ. ನಿಮಗೆ ಅದು ಹಂಗೆ ನಿಜ ಅನ್ಸುತ್ತಾ? ಒಳ್ಳೆ ಗಂಡ ಸಿಕ್ಕರೆ ಅವನು ಚೆನ್ನಾಗಿರಲ್ಲ ಅಂತ ಅನ್ನೋ ಥರ, ಬೇಗ ಮದುವೆ ಆಗಿಬಿಟ್ರೆ ಗಂಡ ಸರಿ ಇರಲ್ಲ ಅನ್ನೋ ಥರ ಏನಾದ್ರು ನಿಮ್ಗೆ ಅನಿಸ್ತಾ ಇದೆಯಾ? ಬೇಗ ಜಾಬ್ ಸಿಕ್ಕಿದೆ, ಅದು ಕಂಪನಿ ಸರಿ ಇಲ್ಲ ಅನಿಸ್ತಾ ಇದೆಯಾ? ಇಲ್ಲ ಸರ್, ಒಳ್ಳೆ ಕಂಪ್ನಿನೇ. ಅದೇ ಅಂದ್ಕೊಂಡಿಲ್ಲ ಆಗಿದೆ, ಅಷ್ಟು ದೊಡ್ಡ ಕಂಪ್ನಿಯಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿ. ಬಟ್ ಸೆಲೆಕ್ಟ್ ಆಗಿರೋದು ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಎಸ್. ಇನ್ನು ಒಂದೇ ಒಂದು ಕ್ವಶನ್ನು, ಜಾಸ್ತಿ ಟ್ರಬಲ್ ಮಾಡಲ್ಲ. ನಿಮಗೆ ಸಂದರ್ಶನದಲ್ಲಿ ಏನೇನು ಕೇಳಿದರು? ಫಸ್ಟ್ ಇಂಟ್ರೊಡಕ್ಷನ್ ಕೇಳಿದರು. ಆಮೇಲೆ ರೆಸ್ಯೂಮೆ ಮೇಲೆ ನಾನು ಏನು ಸ್ಕಿಲ್ಸ್ ಹಾಕಿದ್ದೀನಿ ಅದ್ರ ಮೇಲೆ ಅಡ್ವಾನ್ಸ್ಡ್ ಎಕ್ಸೆಲ್ ಮೇಲೆ ನೀವೇನೇನು ಮಾಡಿದ್ರಿ, SAP T ಕೋಡ್ಸ್ ಏನೇನು ಯೂಸ್ ಮಾಡ್ತೀರಿ, ಆಮೇಲೆ ನಾನು ಮಾಡಿರೋ ಪ್ರಾಜೆಕ್ಟ್ ಮೇಲೆ ಕ್ವೆಶನ್ಸ್ ಕೇಳಿದರು. ಆಮೇಲೆ ಅಷ್ಟೇ ಸರ್. ಸಪ್ಲೈ ಚೈನ್ ಅಂದರೆ ನಿಮ್ಗೆ ಗೊತ್ತಾ, ಯಾವ ಪೋಸ್ಟಿಗೆ ಬಂದಿದ್ದೀರಾ, ಎಲ್ಲದಕ್ಕೂ ಚೆನ್ನಾಗಿ ಆನ್ಸರ್ ಮಾಡಿಬಿಟ್ರಿ. ಹಾಂ ಸರ್. ಗುಡ್.
ಇಲ್ಲಿ ನನಗೆ ಈಗ ಎಲ್ ಸಿ ಸಿಯಲ್ಲಿ ನೀವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಾದರೆ ಎಲ್ಲ ಟ್ರೈನರ್ಸಿಗೂ ಥ್ಯಾಂಕ್ಸ್ ಹೇಳ್ತೀರಾ ಏನು ಪಾರ್ಶಾಲಿಟಿ ಮಾಡ್ಬಿಟ್ಟು ಯಾರೋ ಒಬ್ಬರು ಇಬ್ರಿಗೂ ಥ್ಯಾಂಕ್ಸ್ ಹೇಳ್ತೀರಾ? ಇಲ್ಲ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಅಂದರೆ ಯಾರ್ಯಾರು? ಮಹೇಶ್ ಸರ್, ಶಿವರಾಜ್ ಸರ್, ಅವರು ನಮಗೆ ಏನು ಪ್ರಿಪ್ರೇಷನ್ ಇಲ್ಲ ಅಂದ್ರೂ ಹೋಗಿ ಗೊತ್ತಿಲ್ಲ ಅಂದ್ರೂ ಅಟೆಂಡ್ ಮಾಡಿ ಅಂತ ಹೇಳಿದರು. ಸೊ ಅವರಿಗೆ, ಆಮೇಲೆ ಉಷಾ ಮ್ಯಾಮ್, ಸುರೋತ್ತಮ್ ಸರ್ ಅವರೇ ಪರ್ಸ್ನಲ್ ಆಗಿ ಟ್ಯಾಲಿ SAP ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಗುಡ್, ಗ್ರೇಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪದ್ಮಾವತಿ ಫಾರ್ ಶೇರಿಂಗ್ ದ ಸಕ್ಸಸ್ ಸ್ಟೋರಿ. ಯಾಕಂದ್ರೆ ನೋಡಿ, ಕೆಲಸ ಸಿಕ್ಕಿಲ್ಲ ಅಂದರೆ ದೇಶ ಎಲ್ಲ ಬಂಬಡ ಹೊಡೆದ್ಬಿಡ್ತೀರಾ, ಸಿಕ್ಕಿಲ್ಲ ಅಂತ. ಸಿಕ್ಕ ಮೇಲೆ ಕೂಡ ಈ ಥರ ಹೇಳಿದ್ರೆ ಒಳ್ಳೇದಾಗುತ್ತೆ. ಆಮ್ ಐ ರೈಟ್ ಆರ್ ನಾಟ್? ಆಮ್ ಐ ಗೈಸ್ ರೈಟ್? ನಿಮಗೂ ಇನ್ ಕಮ್ಮಿಂಗ್ ಡೇಸಲ್ಲಿ ನೀವೆಲ್ಲರೂ ಈ ಸೀಟಿಂದ ಸೀದಾ ಕಂಪನಿಯಲ್ಲಿ ಇರ್ತೀರಿ ಅಂತ ನನ್ನ ಆಸೆ. ಓಕೆ, ಈಗ ಅರ್ಧ ಅಡುಗೆ ರೆಡಿ ಆಗಿದೆ, ಪೂರ ರುಚಿಯಾದಂಥ ಅಡುಗೆ ನಮ್ಮ ಪ್ರಶಾಂತ್ ನಿಮಗೋಸ್ಕರ ಮಾಡ್ತಾಯಿದ್ದಾರೆ. ಓಕೆ, ಬಟ್ ಸತತ ಪ್ರಯತ್ನ ನಿಮ್ಮ ಕಡೆಯಿಂದ ಇರಬೇಕು, ನಮ್ಮ ಕಡೆಯಿಂದಲೂ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಪದ್ಮಾವತಿ ಫಾರ್ ದಿಸ್ ವಂಡರ್ಫುಲ್ ವಿಡಿಯೋ. ಓಕೆನಾ? ಯಾಕಂದರೆ ಸಾಧಾರಣವಾಗಿ ಏನಾಗುತ್ತೆ, ಪಾಪ ವಿಡಿಯೋ ಮಾಡುವಾಗ ಗೊತ್ತು ನಿಮಗೆ ಹೆದರ್ತೀರಾ ಫಸ್ಟ್ ಟೈಮು ಅಲ್ವಾ? ಆದರೆ ನಮಗೇನು ನಮ್ಮ ಖುಷಿ, ನಮ್ಮ ಮಗಳು ಜಾಬಿಗೆ ಹೋಗ್ತಾಳೆ ನಮ್ಮ ಖುಷಿ. ಆದರೆ ನಿಮಗೂ ಖುಷಿ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲ ಸರ್, ಖುಷಿ ಆಯಿತು. ಆಗಿದೆಯಾ? ಓಕೆ, ಗುಡ್, ಥ್ಯಾಂಕ್ ಯು ಸೋ ಮಚ್. ಎಸ್.